SSLC ನಂತರ ಮುಂದೇನು? SSLC ರಿಸಲ್ಟ್ ಬಂದ ಮೇಲೆ PUC ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೇದು ಅನ್ನೋ ಪ್ರಶ್ನೆ ಎಲ್ಲಾ ತಂದೆ ತಾಯಂದಿರಿಗೂ ಸ್ಟೂಡೆಂಟ್ಸ್ಗೂ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. 1ರಿಂದ 10ನೇ ಕ್ಲಾಸ್ ವರೆಗೂ ಯಾವುದೇ ಪ್ರಶ್ನೆಗಳು ನಿಮಗೆ ಬಂದಿರಲ್ಲ. ಆದ್ರೆ ಈಗ ನಿಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಬೇಕು. ಒಂದು ಮನೆ ಕಟ್ಟೋಕೆ ಬುನಾದಿ ಎಷ್ಟು ಮುಖ್ಯನೋ ಈಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಬದುಕಿಗೆ ಭದ್ರ ಬುನಾದಿಯಾಗಬೇಕು. ನನಗೆ 70% ಬಂದಿದೆ, ಯಾವ ಕೋರ್ಸ್ ಸಿಗುತ್ತೋ ಅದನ್ನೇ ಮಾಡ್ತೀನಿ ಅಂತ ಮಾತ್ರ ಅನ್ಕೋಬೇಕು. ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ. ಡಾಕ್ಟರ್, ಇಂಜಿನಿಯರ್, IAS ಆಫೀಸರ್, ಆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಸೈಂಟಿಸ್ಟ್, ನಿಮಗೆ ಇಷ್ಟಪಟ್ಟಿದ್ದು ನೀವು ಕನಸುಕೊಂಡಿ ಆ ರಂಗಕ್ಕೆ ಸಂಬಂಧಪಟ್ಟ ಕೋರ್ಸ್ ಮಾಡಿ, ಅದರ ಬಗ್ಗೆ ಹಗಲಿರುಳು ಕನಸು ಕಾಣಿ. ಆದ್ರೆ ಒಂದು ವಿಚಾರ, ನೀವು ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ಇಷ್ಟು ವರ್ಷ ನನಗೆ ಸ್ಕೂಲಲ್ಲಿ ಫ್ರೀಡಮ್ ಇರ್ಲಿಲ್ಲ, ಈಗ ನಾನು ಕಾಲೇಜ್ ಲೈಫ್ ನ ಎಂಜಾಯ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಮೊದಲು ಅದನ್ನೆಲ್ಲ ತೆಗೆದು ಹಾಕಿ. ಯಾಕಂದ್ರೆ ಇದು ನಿಮ್ಮ ಜೀವನ ರೂಪಿಸಿಕೊಳ್ಳೋಕೆ ಮೊದಲನೇ ಹೆಜ್ಜೆ. ನಿಮ್ಮ ಗುರಿನ ನೀವು ಮುಟ್ಬೇಕು ಅಂದ್ರೆ ಈ 2 ವರ್ಷ ರೇಸ್ ನಲ್ಲಿ ಓಡೋ ಕುದುರೆ ಹಾಕಿ. ಯಾಕಂದ್ರೆ ರೇಸ್ ನಲ್ಲಿ ಓಡೋ ಕುದುರೆ ಕಣ್ಣಿಗೆ ಒಂದು ಪಟ್ಟಿನ ಕಟ್ಟಿರ್ತಾರೆ, ಅದಕ್ಕೆ ಬ್ಲಿಂಕರ್ ಅಥವಾ ಬ್ಲೈಂಡರ್ ಅಂತ ಕರೀತಾರೆ. ಅದನ್ನ ಕುದುರೆಗಳಿಗೆ ಯಾಕೆ ಕಟ್ತಾರೆ ಅಂದ್ರೆ ತನ್ನ ಮುಂದಿರೋ ಗುರಿ ಕಡೆ ಫೋಕಸ್ ಮಾಡ್ಲಿ, ಕಾನ್ಸಂಟ್ರೇಟ್ ಮಾಡ್ಲಿ, ಅಕ್ಕಪಕ್ಕ ಏನೇ ನಡೆದ್ರು ಅದರ ಕಡೆ ಗಮನ ಕೊಡದೆ ಡಿಸ್ಟ್ರಾಕ್ಷನ್ ಅಂಡ್ ಸರ್ಪ್ರೈಸ್, ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಬೆದರದೆ ಅಂಜದೆ ಮುನ್ನುಗ್ಲಿ ಅಂತ ಇದನ್ನ ಕುದುರೆಗೆ ಬಳಸ್ತಾರೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರೀತಿ ಪ್ರೇಮ ಅಂತ ಯಾರ ಸಹವಾಸಕ್ಕೂ ಹೋಗ್ಬೇಡಿ, ಇದರಿಂದ ನಿಮ್ಮ ಜೀವನ ಸರ್ವನಾಶ ಆಗ್ಬಹುದು. ನೀವು ಅನ್ಕೊಂಡ ಗುರಿ ಮುಟ್ಟಿದ ಮೇಲೆ, ಸಾಧನೆ ಮಾಡಿದ ಮೇಲೆ, ಬೆಟ್ಟ ಹತ್ತಿದ ಮೇಲೆ, ಬಾವುಟ ನೆಟ್ ಮೇಲೆ ನಿಮಗೆ ಬೇಕಾದದ್ದೆಲ್ಲ ನಿಮ್ಮ ಮುಂದಿರುತ್ತೆ. ಸ್ನೇಹಿತರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಡಬೇಡಿ. ಸಂಸಾರಿಯಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನಿಮಗೆ ಯಾರಾದ್ರೂ ಅಣ್ಣ, ಅಕ್ಕ ಅಥವಾ ರಿಲೇಟಿವ್ಸ್ ನಲ್ಲಿ ಕಾಲೇಜ್ ಲೈಫ್ ನ ಮುಗಿಸಿದವರು ಇದ್ರೆ ಫ್ರೆಂಡ್ಸ್ ನ ಬಗ್ಗೆ ಕೇಳಿ. 90% ಸ್ಟೂಡೆಂಟ್ಸ್ ಕಾಲೇಜ್ ನಲ್ಲಿ ಹಾಳಾಗೋಕೆ ಕಾರಣನೇ ಫ್ರೆಂಡ್ಸ್. ಏನಪ್ಪಾ ನೀ ಫಸ್ಟ್ ರ್ಯಾಂಕ್? ಏನಪ್ಪಾ ನೀನ್ ಫಸ್ಟ್ ರ್ಯಾಂಕ್? ನೀವು ಹಾಗಂತ ಫಸ್ಟ್ ರ್ಯಾಂಕ್ ರಾಜು ಆಗಿ ಅಂತ ನಾನು ಹೇಳ್ತಿಲ್ಲ. ಸಿನಿಮಾನೇ ಬೇರೆ, ಜೀವನನೇ ಬೇರೆ. ಮೊದ್ಲು ಟೀ ಕುಡಿಯಕ್ ಕರೆಯೋರು, ಆಮೇಲೆ ಸಿಗರೇಟು, ಎಣ್ಣೆ, ಇನ್ನಿತರ ದುಶ್ಚಟಗಳಿಗೆ ನಿಮ್ಮನ್ನ ಆಹ್ವಾನ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ವೇಸ್ಟ್ ಮಾಡದೆ ನೀವು ಕಂಡಿರೋ ಕನಸಿನ ಬಗ್ಗೆ ಹೆಚ್ಚೆಚ್ಚು ಬುಕ್ ಗಳನ್ನು ಓದಿ ರಿಸರ್ಚ್ ಮಾಡಿ. ಉದಾಹರಣೆ, ನೀವು ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ನಲ್ಲಿ ಅಥವಾ ಹಾಸ್ಪಿಟಲ್ ನಲ್ಲಿ, ಸಿವಿಲ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಇಂಜಿನಿಯರ್ ಹತ್ರ ಅಸಿಸ್ಟೆಂಟ್ ಆಗಿ, ಜರ್ನಲಿಸ್ಟ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಚಾನಲ್ ನಲ್ಲಿ ವರ್ಕ್ ಮಾಡಿ, ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಶಾಪ್ ನಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡಿ. ಇದರಿಂದ ನಿಮ್ಗೆ ಆಗೋ ಲಾಭ ನಿಮ್ಮ ಗುರಿ ಏನಿದೆಯೋ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀರಾ. ಹಾಗೆ ತಿಂಗಳಿಗೆ ಇಷ್ಟು ಅಂತ ನಿಮ್ಗೆ ದುಡ್ಡು ಸಿಗುತ್ತೆ, ದುಡ್ಡಿನ ಬೆಲೆ ತಿಳಿಯುತ್ತೆ. ನೀವು ದುಡಿದ ದುಡ್ಡನ್ನ ದುಂದು ವೆಚ್ಚ ಮಾಡದೆ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟು ಖುಷಿ ಪಡಿಸಿ. ಅಪ್ಪ ಅಮ್ಮ ಇಷ್ಟು ವರ್ಷ ನಿಮ್ಗೋಸ್ಕರ ಒಂದೊಂದು ರೂಪಾಯಿಯನ್ನು ಅವರ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನು ಓದಿಸಿರ್ತಾರೆ. ಅವ್ರ ದುಡ್ಡಲ್ಲಿ ಮಜಾ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಪಡ್ತಿರೋ ಕಷ್ಟದಲ್ಲಿ ಅವರಿಗೆ ಹೆಗಲು ಕೊಡಿ.